ಈ ಎಲ್ಲ ಕಾರ್ಯಾಚರಣೆಗಳ ನಡುವೆ ಪಾಕಿಸ್ತಾನವನ್ನು ಎಷ್ಟು ದುರ್ಬಲಗೊಳಿಸಬೇಕು ಅಷ್ಟು ಕೆಲಸಗಳು ಭಾರತ ಸರ್ಕಾರದಿಂದ ಆಗ್ತಾ ಇದೆ. ಅಂದರೆ ಪ್ರಮುಖವಾಗಿ ಜೀವ ಜಲ. ಅದಕ್ಕೆ ಹೇಳಿದ್ದು ನಾವು ಪಾಕಿಸ್ತಾನದ ಬುಡಕ್ಕೆ ಜಲಬಾಂಬನ್ನು ಹಾಕಿದೆ ಭಾರತ ಅಂತಂದ್ಬಿಟ್ಟು. ಚೆನಾಬ್ ನದಿಯ ಬಗ್ಲಿಹಾರ್ ಜಲಾಶಯದಿಂದ ನೀರು ಹೋಗ್ತಾ ಇತ್ತಲ್ಲ, ಅದನ್ನು ತಡೆ ಹಿಡಿದಿದ್ದಾರೆ. ಎಲ್ಲೆಲ್ಲಿ ನಿಮಗೆ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಜಲಾಶಯದಲ್ಲಿ ತಡೆದಿಟ್ಕೊಳ್ಳೋಕ್ಕಾಗಲ್ಲ. ಆ್ಯಕ್ಚುಲಿ ಇವಾಗ ಜಮ್ಮು ಕಾಶ್ಮೀರದಲ್ಲಿ ಮಳೆ ಆಗ್ತಾ ಇದೆ, ಆದರೂ ಕೂಡ ಒಂದು ರಿಸ್ಕನ್ನು ತಗೋತಾ ಇದೆ. ಪಾಕಿಸ್ತಾನ ಕೃಷಿ ಭೂಮಿ ನೀರಿಲ್ಲದೆ ಒಣಗುವ ಸಾಧ್ಯತೆ. ನೀರಿಲ್ಲ ಅಂದರೆ ಒಣಗುತ್ತೆ. ಅಫ್ಕೋರ್ಸ್ ಚೆನಾಬ್ ನದಿ ಕಣಿವೆ ಒಣಗೋದ್ರಿಂದ ಅವ್ರಿಗೆ ಆರ್ಥಿಕ ಸಂಕಷ್ಟ ಆಗುತ್ತೆ. ಅಲ್ಲಿನ ರೈತರಿಗೆ ಈಗೇನೋ ಹತ್ತಿ ಬೆಳೆ ಬರ್ತಾ ಇದೆಯಂತೆ, ನೀರು ಬೇಕು ಅಂತ ಇದ್ದಾರೆ. ಪಾಕ್ನಲ್ಲಿ ಕುಡಿಯುವ ನೀರಿಗೂ ಕೂಡ ಸಂಕಷ್ಟ ಎದುರಾಗಬಹುದು. ಹಾಗಾಗಲಿ ಅಂತಲೇ ಈ ಎಲ್ಲ ಕ್ರಮ ತಗೋತಾ ಇರೋದು. ಪಾಕಿಸ್ತಾನದ ರೈತರು ಗುಳೆ ಹೆಚ್ಚಾಗುವ ಸಾಧ್ಯತೆ. ಯಾವ ಕಡೆ ಹೋಗ್ತಾರೆ ಗುಳೆ ಅಂದರೆ? ಭಾರತಕ್ಕಂತೂ ಬರೋಕ್ಕಾಗಲ್ಲ, ಅವರು ವಾಪಸ್ ಹಿಂದಕ್ಕೆ ಹೋಗ್ಬೇಕಷ್ಟೇ. ಪಾಕಿಸ್ತಾನದ ರೈತರು ಸಂಕಷ್ಟಕ್ಕೀಡಾಗ್ತಾರೆ ನೀರು ಇಲ್ಲ ಅಂದರೆ. ಬಟ್ ಪ್ರಶ್ನೆ ಇರ್ತಕ್ಕಂಥದ್ದು ಇದಲ್ಲ, ನೀವು ನೀರನ್ನು ಎಷ್ಟು ದಿನಗಳ ತನಕ ತಡೆ ಹಿಡ್ಕೋತೀರಾ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡಿದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಜಲಾಶಯದಲ್ಲಿ ನೀರು ತುಂಬ್ತಾ ಇದ್ದ ಹಾಗೆಯೇ ನೀರು ಬಿಡಲೇಬೇಕಾಗುತ್ತೆ. ಬಟ್ ಅದನ್ನು ಎಲ್ಲಾದರೂ ಬೇರೆ ಕಡೆ ಡೈವರ್ಟ್ ಮಾಡ್ತೀರಾ ಕಾಲುವೆಗಳ ಮುಖಾಂತರ, ಆ ಥರದ್ದೇನಾದರೂ ಶಾಶ್ವತ ಪ್ಲ್ಯಾನ್ಗಳಾದರೆ ಇದು ನಿಜಕ್ಕೂ ಕೂಡ ಪಾಕಿಸ್ತಾನಕ್ಕೆ ಮರ್ಮಾಘಾತ ಅಂತಲೇ ಹೇಳ್ಬೋದು. ಅಮಾನತ್ನಲ್ಲಿ ಒಪ್ಪಂದವನ್ನು ಇಡೋದಂದ್ರೇ ಹಾಗೆ ಅಲ್ವಾ ಸರ್? ಈಗ ನಿಮಗೆ ಬೇಕಾದಾಗ ನಾವು ಬಿಡಲ್ಲ, ನಿಮಗೆ ಬೇಡ ಅಂದಾಗ ನಾವು ಬಿಡ್ತೀವಿ, ಆಮೇಲೆ ಹಿಂಸೆ ಕೊಡ್ತೀವಿ. ವೇರ್ ಇಟ್ ಹರ್ಟ್ಸ್ ಅಂತ. ಯುದ್ಧದ ಕಾರ್ಮೋಡದ ನಡುವೆ ಬಿಎಸ್ಎಫ್ಗೆ ಇನ್ನಷ್ಟು ಬಲ ಸಿಗುವಂತಹ ಡೀಟೇಲ್ಸ್ ಇದು. ಬಿಎಸ್ಎಫ್ಗೆ 16 ಹೊಸ ಬೆಟಾಲಿಯನ್ಗಳು ಅಂದ್ರೆ ಸೈನಿಕರ ನೇಮಕಾತಿ ಅರೆಸೇನಾ ಪಡೆಗೆ ಹೆಚ್ಚಾಗ್ತಾ ಇದೆ ಅಂತ. 2 ಹೊಸ ಪ್ರಾದೇಶಿಕ ಪ್ರಧಾನ ಕಚೇರಿ ಸ್ಥಾಪಿಸೋದಕ್ಕೆ ಅನುಮೋದನೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿದೆ. ಶೀಘ್ರದಲ್ಲೇ ಅನುಮೋದನೆಯನ್ನ ಕೇಂದ್ರ ಸರ್ಕಾರ ಕೊಡುತ್ತೆ. ಅಂದ್ರೆ ಮೌಖಿಕವಾಗಿ ಕೊಟ್ಟಿದ್ದಾರೆ, ಪ್ರಸ್ತಾವನೆಗೆ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಪೇಪರ್ ವರ್ಕ್ ಬಾಕಿ ಇದೆ ಅಂತ. ಬೆಟಾಲಿಯನ್ಗಳಲ್ಲಿ ಸುಮಾರು 17,000 ಹೊಸ ಸೈನಿಕರನ್ನ ಈ ಮೂಲಕ ನೇಮಕ ಮಾಡಲಾಗುತ್ತೆ. ಭಾರತ, ಪಾಕ್ ಮತ್ತು ಬಾಂಗ್ಲಾ ಭಾರತ ಗಡಿಯಲ್ಲಿ ಪ್ರಧಾನ ಕಚೇರಿಗಳನ್ನ ಓಪನ್ ಮಾಡ್ತೀವಿ ಅಂತ ಈಗ ನಾವು ಹೇಳ್ತಾ ಇದ್ವಿ. ನಿಮಗೆ ಮೌಖಿಕ ಆದೇಶ ಕೊಟ್ಟಿದ್ದಾರೆ ಅಂತ. ಏನ್ ಬೆಟಾಲಿಯನ್ಗಳಂದ್ರೆ ಏನು, ಎಷ್ಟು ಜನ ಇರ್ತಾರೆ ಅಂತ ಕೇಳಿದ್ರೆ, ಇಲ್ಲಿ ತನಕ ಭಾರತದಲ್ಲಿ 193 ಬೆಟಾಲಿಯನ್ಗಳಿದಾವೆ. ಒಂದೊಂದು ಬೆಟಾಲಿಯನ್ಗಳಲ್ಲಿ 1000ಕ್ಕೂ ಹೆಚ್ಚು ಯೋಧರನ್ನ ನೇಮಕ ಮಾಡ್ತಾರೆ. ಈಗ 17 ಹೊಸ ಬೆಟಾಲಿಯನ್ಗಳು, 16 ಹೊಸ ಬೆಟಾಲಿಯನ್ಗಳು ಅಂತ ಹೇಳಿದ್ರೆ ನೀವು ಅಂದಾಜು ಮಾಡ್ಕೊಳ್ಬಹುದು ಎಷ್ಟು ಜನರಿಗೆ ಉದ್ಯೋಗ ಸಿಗುತ್ತೆ ಅಂತ. 17,000. ಆಕ್ಚುಲಿ ಈ ಪ್ರಸ್ತಾವನೆ ಇದೆಯಲ್ಲ, ಇದು 2020ನೇ ಇಸ್ವಿನಲ್ಲೇ ಕೊಟ್ಟಿತ್ತು. ಕೊರೋನಾ ಕಾಲದ ಕಾರಣಕ್ಕೋಸ್ಕರ 4-5 ವರ್ಷಗಳಿಂದ ಇದನ್ನ ಸ್ಥಗಿತ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಲಾಸ್ಟ್ ಟೈಮ್ ಎಲ್ಲ ನಾವು ನೋಡಿದ್ವಿ, ಜನರಲ್ ಬಕ್ಷಿ ಸೇರಿದಂತೆ ತುಂಬಾ ಜನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ನೀವಲ್ಲಿ ಸೇನೆಗೆ ಅಂತ ಹೇಳಿ ಕರೆಕ್ಟಾಗಿ ರಿಕ್ರೂಟ್ಮೆಂಟ್ಗಳನ್ನೆಲ್ಲ ಮಾಡ್ಕೊಂಡಿದ್ರೆ ಪ್ರಾಬಬ್ಲಿ ಇಂತಹ ದಾಳಿಗಳನ್ನು ತಡಿಬಹುದಾಗಿತ್ತು. ಅಷ್ಟೊಂದು ಸೇನಾ ಸಿಬ್ಬಂದಿ ಇರ್ತಾ ಇದ್ರು ಅಂತ. 1.5 ಲಕ್ಷದಷ್ಟು ಸೇನಾ ಸಿಬ್ಬಂದಿಗಳು ಬೇಕು, ಅಂದ್ರೆ ಸೈನಿಕರು ಬೇಕು ನಮಗೆ ಅಂತ ಅಂದಿದ್ದಾರೆ. ಸೊ ಒಂದು ಹೆಜ್ಜೆಯನ್ನು ಇಟ್ಟಿದೆ ಕೇಂದ್ರ ಸರ್ಕಾರ, ವಿಚ್ ಇಸ್ ಅ ವೆರಿ ಗುಡ್ ನ್ಯೂಸ್. ಮತ್ತೆ ನೇಮಕಾತಿ ಅಲ್ಲ ಇದು, ಅರೆಸೇನಾ ಪಡೆ, ಅರೆಸೇನಾ ಪಡೆಗಳು ಅದು ನೇಮಕಾತಿ ಒಂದ್ ಕಡೆ ನಡೀತಾ ಇರುತ್ತೆ. ಬಟ್ ಇದು ಕೂಡ ನಡೀತಾ ಇರೋದ್ರಿಂದ ಇನ್ನಷ್ಟು ಬಲ ಅಷ್ಟೇ. ಒಟ್ಟಿನಲ್ಲಿ ಏನೇನು ಬೇಕು ತಯಾರಿಗಳು. ಆಮೇಲೆ ಇದೆಲ್ಲ ಇಮಿಡಿಯೇಟ್ ಆಗಿ ಇವತ್ತು ನಾಳೆಗೆ ಆಗುವಂಥದ್ದಲ್ಲ. ಇಟ್ ಟೇಕ್ಸ್ ಟೈಮ್.